ಸೆಕೆಂಡ್ ಇಯರ್ PUC ಪ್ರಾಕ್ಟಿಕಲ್ಸ್. ಈ ಸೆಕೆಂಡ್ ಇಯರ್ PUC ಪ್ರಾಕ್ಟಿಕಲ್ಸಲ್ಲಿ ಏನಾಗ್ತದೆ ಅಂತೇಳಿ ಹೇಳಿದರೆ ಏನೇನು ಎಕ್ಸ್ಪರಿಮೆಂಟ್ಸ್ ಎಲ್ಲ ಬರ್ತದೆ, ಏನೇನೆಲ್ಲ ಕಲಿತೀರಾ ನೀವು. ವಿ ಆರ್ ಗೋಯಿಂಗ್ ಟು ಲರ್ನ್ ದಿಸ್ ಪ್ರಾಕ್ಟಿಕಲ್ಸ್ ಥ್ರೂ ದಿಸ್ ವಿಡಿಯೋ ಕ್ಲಾಸಸ್. ಏನೆಲ್ಲ ಪ್ರಾಕ್ಟಿಕಲ್ಸ್ ಇದೆ ಅಂತ ನೋಡೋಣ ಒಂದ್ಸಲಿ. ಟೋಟಲ್ ನಂಬರ್ ಆಫ್ ಪ್ರಾಕ್ಟಿಕಲ್ಸ್ ಏನಿದೆ ಅದು 16 ಪ್ರಾಕ್ಟಿಕಲ್ಸ್ ಇದೆ. ಅದರಲ್ಲಿ ಟೋಟಲ್ ನಂಬರ್ ಆಫ್ ಎಕ್ಸಸೈಸಸ್ಸು 25 ಇದೆ. ಟೋಟಲ್ ಆಗಿ ನಮಗೆ 25 ಎಕ್ಸಸೈಸ್ ಅಂತ ಹೇಳ್ತೇವೆ. ಪ್ರಾಕ್ಟಿಕಲ್ ನಂಬರ್ ಹೇಳಬೇಕಾದ್ರೆ ನಾವು 16 ಅಂತ ಹೇಳ್ತೇವೆ. ಸೊ ಈ ಪ್ರಾಕ್ಟಿಕಲ್ಸಲ್ಲಿ ನಾವು ಕೆಲವು ಪರ್ಫಾರ್ಮೆನ್ಸನ್ನು ಸ್ಟೂಡೆಂಟ್ಸೇ ಮಾಡ್ತಾರೆ, ಕೆಲವು ಎಕ್ಸ್ಪರಿಮೆಂಟ್ಸು ಡೆಮಾನ್ಸ್ಟ್ರೇಟಿವ್ ಎಕ್ಸ್ಪರಿಮೆಂಟ್ಸ್ ಇದೆ. ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಅದನ್ನು ನಾವು ಮೇಜರ್ ಎಕ್ಸ್ಪರಿಮೆಂಟ್ಸ್ ಅಂತ ಕರೀತೇವೆ. ಡೆಮಾನ್ಸ್ಟ್ರೇಟಿವ್ ಎಕ್ಸ್ಪರಿಮೆಂಟ್ಸ್ ಏನಿದೆ ಅದನ್ನು ನಾವು ಮೈನರ್ ಎಕ್ಸ್ಪರಿಮೆಂಟ್ಸ್ ಅಂತ ಹೇಳ್ತೇವೆ. ಈಗ ನೋಡೋಣ ಯಾವ್ದು ಎಕ್ಸ್ಪರಿಮೆಂಟ್ಸ್ ಇದೆ ಅಂತೇಳಿ ಹೇಳಿ. ನೇಮ್ ಆಫ್ ದ ಮೇಜರ್ ಎಕ್ಸ್ಪರಿಮೆಂಟ್ಸ್. ದ ಫಸ್ಟ್ ಒನ್, that is the first practical, the study of reproductive parts of flowers. Second one, study of female gametophyte in angiosperms. The third one is the calculation of the percentage of pollen grain germination. The fourth is the study of pollen tube growth on stigma. Fifth one, the study of gametogenesis in mammalian testes and ovary. And study of blastocyst stage in mammals. Staining of nucleic acid is the 7th experiment. 8th is the study of mitosis in onion root tip cells. Identification of some common disease causing organisms. Study of ecological adaptations in plants and ecological adaptations in animals. Determining the pH of water and soil samples. Study of homologous and analogous organs in plants and animals. Preparation and analysis of pedigree charts. See, all these experiments are the major experiments. These experiments are conducted by you people, and you have to conduct the experiment and observe it and report it. See, next is the minor experiments. ಈಗ minor experiments ಯಾವ್ದು ಇದೆ ಅಂತ ಹೇಳಿದರೆ, study of meiosis using permanent slides. Performing controlled pollination in plants. Controlled pollination ಅಂತ ಹೇಳಿದರೆ ನೀವು ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಏನು ಮಾಡ್ತೀರಾ, emasculation and bagging ಅಂತೇಳಿ ಹೇಳಿ, that you are going to learn here. Verification of Mendel's law of segregation and verification of Mendel's law of independent assortment. Analyzing the living organisms in water samples. Study of soil texture. Soil texture ಯಾವ್ಯಾವ ರೀತಿನಲ್ಲಿ ಬರ್ತದೆ. Determining the water holding capacity of soils. Study of turbidity of water samples. Determining the suspended particulate matter in air. Study of plant population frequency by quadrate method, and study of plant population density by quadrate method. See, all these practicals we are going to do in the practical classes. See, some of them are the major experiments, some are minor experiments. ಈಗ ಎಕ್ಸ್ಪರಿಮೆಂಟ್ಸನ್ನು ಇನ್ನು ಡೀಟೇಲ್ ಆಗಿ ಮುಂದೆ ಬರ್ತಕ್ಕಂತಹ ನಿಮ್ಮ ವಿಡಿಯೋಸಲ್ಲಿ ಪ್ರತಿಯೊಂದು ಎಕ್ಸ್ಪರಿಮೆಂಟ್ಸನ್ನು ಯಾವ ರೀತಿಯಲ್ಲಿ ಮಾಡಬೇಕು ಮತ್ತು ಏನು ರಿಪೋರ್ಟ್ ಮಾಡಬೇಕು ಮತ್ತು ಎಕ್ಸಾಮಿನೇಷನ್ ಕ್ವಶನ್ ಏನಿರುತ್ತೆ ಅಂತ ಅಲ್ಲಿ ನೀವು ಕಲಿತಾ ಹೋಗ್ತೀರ. ಸೊ ಇಷ್ಟೆಲ್ಲ ಕಲ್ತಿದ್ದೀರಾ ಅಂತ ಹೇಳಿದಾಗ ಅಷ್ಟೇ ಸಾಕಾಗೋದಿಲ್ಲ. ಆ ಎಲ್ಲ ಕಲ್ತಿರ್ತಕ್ಕಂತಹದ್ದನ್ನು ನೀವು ಪ್ರಾಕ್ಟಿಕಲ್ ರೆಕಾರ್ಡಲ್ಲಿ ಬರಿಬೇಕು. ಪ್ರಾಕ್ಟಿಕಲ್ ರೆಕಾರ್ಡಲ್ಲಿ ಬರಿಬೇಕು ಅಂತ ಹೇಳಿದರೆ, ಹೌ ಟು ರೈಟ್ ಆ್ಯಂಡ್ ಮೇಂಟೈನ್ ದ ಲ್ಯಾಬ್ ರೆಕಾರ್ಡ್. ಲ್ಯಾಬ್ ರೆಕಾರ್ಡ್ನ ಯಾವ ರೀತಿಯಲ್ಲಿ ಮೇಂಟೈನ್ ಮಾಡಬೇಕು. ಸೊ ಒಂದು ಲ್ಯಾಬ್ ರೆಕಾರ್ಡ್ ಅಂತ ಹೇಳಿದರೆ
ನೀವು ಫಸ್ಟ್ ಇಯರ್ PUC ನಲ್ಲಿ ಇರೋದ್ರಿಂದ ಲ್ಯಾಬ್ ರೆಕಾರ್ಡ್ ಹೇಗಿದೆ ಅಂತ ಗೊತ್ತಿದೆ. ಲ್ಯಾಬ್ ರೆಕಾರ್ಡನ್ನ ಯೂಶಲಿ ನಮ್ಮ ಸಮಿತಿಯವರು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ನಿಮಗೆ. ಅಂದರೆ ಪ್ರಾಕ್ಟಿಕಲ್ ರೆಕಾರ್ಡ್ನ ನೀವು ಕಾಲೇಜಲ್ಲೇ ಪರ್ಚೇಸ್ ಮಾಡಬೇಕು. ಸೊ ಏನು ರೆಕಾರ್ಡನ್ನು ಪರ್ಚೇಸ್ ಮಾಡಿರ್ತೀರಾ, ನಿಮಗೆ ರೆಕಾರ್ಡಲ್ಲಿ ಏನಿರುತ್ತೆ ಅಂತ ಗೊತ್ತು. ಒಂದು ಓಪನ್ ಮಾಡಿದ ತಕ್ಷಣವೇ ಒಂದು ಸರ್ಟಿಫಿಕೇಟ್ ಇರುತ್ತೆ. ಸರ್ಟಿಫಿಕೇಟ್ ಆದ ನಂತರ ಕಂಟೆಂಟ್ ಶೀಟ್ ಇರುತ್ತೆ. ಕಂಟೆಂಟ್ ಶೀಟ್ ಆದ ನಂತರ ನಿಮಗೆ ಬರೀಲಿಕ್ಕೆ ರೈಟಿಂಗ್ ಲೀವ್ಸ್ ಇದೆ. ಇದರಲ್ಲಿ ನಿಮಗೆ ಗೊತ್ತಿದೆ, ಒಂದು ಥಿಕ್ ಲೀಫ್ ಇರುತ್ತೆ, ಇನ್ನೊಂದು ಥಿನ್ ಲೀಫ್ ಇರುತ್ತೆ. ಒಂದು ಥಿಕ್ ಲೀಫ್ ಇರುತ್ತೆ, ನೀವು ಇದನ್ನು ಮುಟ್ಟಿದರೆ ಗೊತ್ತಾಗ್ತದೆ ಯಾವುದು ಥಿಕ್ ಲೀಫ್ ಇದೆ ಅಥವಾ ಥಿಕ್ ಶೀಟ್ ಇದೆ ಅಥವಾ ಇನ್ನೊಂದು ಥಿನ್ ಶೀಟ್ ಇದೆ ಅಂತೇಳಿ ಹೇಳಿ ಗೊತ್ತಾಗ್ತದೆ. ಈಗ ಮಾಡಬೇಕಾಗಿರೋದು ನೀವು ಇಷ್ಟು. ಮೊದಲನೇದಾಗಿ ಇದು ರೆಕಾರ್ಡ್ ಇರೋದು. ಮೊದಲನೇದಾಗಿ ನೀವು ಈ ರೀತಿಯಾದಂಥ ಒಂದು ಟ್ರಾನ್ಸ್ಪರೆಂಟ್ ಬೈಂಡ್ ಮಾಡಬೇಕು. ಬೈಂಡ್ ಮಾಡಿ ಆದಮೇಲೆ ಎಲ್ರದ್ದು ಒಂದೇ ಥರ ಇರುತ್ತೆ, ಹಾಗಾಗಿ ಯಾರ ರೆಕಾರ್ಡು ಯಾರದು ಅಂತ ಗೊತ್ತಾಗೋದಿಲ್ಲ. ಅದಕ್ಕೆ ಏನು ಮಾಡಬೇಕು, ನಿಮ್ಮ ಹೆಸರು, ಸೆಕ್ಷನ್ನು, ಕ್ಲಾಸು ಎಲ್ಲ ಹಾಕಿಬಿಟ್ಟು ಇಲ್ಲೊಂದು ಲೇಬಲ್ನ ಹಚ್ಚಿದ್ರೆ ಈಸಿಯಾಗಿ ಯು ಕ್ಯಾನ್ ಮೇಕ್ ಔಟ್ ವಿಚ್ ಇಸ್ ಯುವರ್ ರೆಕಾರ್ಡ್. ಅದಾದ ನಂತರ ಇಲ್ಲಿ ಹಾಕ್ತಿರಲ್ವಾ, ಇಲ್ಲಿ ಪಿನ್ ಮಾಡ್ತಾರೆ ಕೆಲವರು ಬೈಂಡಿಂಗ್. ಆ ಪಿನ್ನನ್ನು ಒಳಗಡೆ ಮಾಡಿ, ಹೊರಗಡೆ ಮಾಡಬೇಡಿ. ಏನು ಪಿನ್ ಇದೆ ಆ ಪಿನ್ನು ಫೋಲ್ಡಿಂಗ್ಸು ಒಳಗಡೆಗೆ ಬರೋ ಹಾಗೆ ಮಾಡ್ಕೋಬೇಕು. ಹೊರಗಡೆ ಬರೋ ಹಾಗೆ ಮಾಡಿದರೆ ಇನ್ನೊಬ್ಬರು ಪ್ರಾಕ್ಟಿಕಲ್ ರೆಕಾರ್ಡಿನ ಲೀಫು ಹರಿದೋಗ್ತದೆ. ಹಾಗಾಗಿ ಆ ಪಿನ್ ಮಾಡಬೇಕಾದ್ರೆ ಫೋಲ್ಡಿಂಗ್ಸು ಒಳಗಡೆ ಬರೋ ಹಾಗೆ ಮಾಡ್ಕೋಬೇಕು. ಸೊ ಇದು ಈ ರೀತಿಯಾಗಿ ಪ್ರಾಕ್ಟಿಕಲ್ ರೆಕಾರ್ಡ್ನ ಬೈಂಡ್ ಮಾಡಿ, ನೇಮಿಂಗ್ ಮಾಡಿ, ಬರೆದ್ಬಿಟ್ಟು ಕ್ಲಾಸಿಗೆ ತರಬೇಕು. ಪ್ರಾಕ್ಟಿಕಲ್ ಕ್ಲಾಸಿಗೆ ತರೋದಕ್ಕಿಂತ ಮುಂಚೆ ಹೇಗೆ ಬರೀಬೇಕು ಅಂತ ಹೇಳ್ತೇನೆ. ಮೊದಲನೇ ಹೇಳಿದ್ದೇವೆ ನಾವು ಏನಂತ ಹೇಳಿದರೆ, ಒಂದು ಥಿಕ್ ಶೀಟ್ ಇದೆ, ಥಿನ್ ಶೀಟ್ ಇದೆ ಅಂತೇಳಿ ಹೇಳಿ ನಾವು ಹೇಳ್ತೇವೆ. ಥಿಕ್ ಶೀಟಲ್ಲಿ ಡಯಾಗ್ರಾಮ್ ಬರೀಬೇಕು, ಥಿನ್ ಶೀಟಲ್ಲಿ ಡಿಸ್ಕ್ರಿಪ್ಷನ್ ಬರೀಬೇಕು. ನೋಡಿ, ಇದರಲ್ಲಿ ಇದು ಥಿನ್ ಶೀಟ್ ಇದೆ, ಸೊ ಇಲ್ಲಿ ಡಿಸ್ಕ್ರಿಪ್ಷನ್ ಬರೆದಿದ್ದಾರೆ. ಇದು ಥಿಕ್ ಶೀಟ್ ಇದೆ, ಇಲ್ಲಿ ಡಯಾಗ್ರಾಮ್ ಬರೆದಿದ್ದಾರೆ. ಸೊ ಇಲ್ಲಿ ಡಯಾಗ್ರಾಮ್ ನೀವು ಏನು ಥಿಕ್ ಶೀಟಲ್ಲಿ ಬರೀತೀರಾ ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂತಹ ನೋಟ್ಸು ಥಿನ್ ಶೀಟಲ್ಲಿ ಬರಬೇಕು. ಇದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂತಹ ನೋಟ್ಸು ಆ ಥಿನ್ ಶೀಟ್ ಆಪೋಸಿಟ್ ಶೀಟಲ್ಲೇ ಇರಬೇಕು, ನೆಕ್ಸ್ಟ್ ಶೀಟಿಗೆ ಕ್ಯಾರಿ ಮಾಡೋ ಹಾಗಿಲ್ಲ. ಸಪೋಸ್ ಇನ್ ಕೇಸ್ ಏನಾದರೂ ಇಲ್ಲಿ ಬರ್ತಿರ್ತಕ್ಕಂತಹ ನಿಮಗೆ ನೋಟ್ಸು ಸಾಕಾಗಿಲ್ಲ ಅಂತ ಹೇಳಿದರೆ ಅದನ್ನು ನೆಕ್ಸ್ಟ್ ಪೇಜಲ್ಲಿ ಕವರ್ ಮಾಡಬಹುದು. ಆದರೆ ಈ ಡಯಾಗ್ರಾಮ್ ಶೀಟ್ ಏನಿದೆ ಅಲ್ಲಿ ಏನೂ ಡಯಾಗ್ರಾಮ್ ಬರೆಯೋಂಗಿಲ್ಲ. ನೆಕ್ಸ್ಟ್ ನೀವು ಮುಂದಿನ ಪೇಜಿಗೆ ಹೋಗಬೇಕಾಗ್ತದೆ. ಯಾವಾಗಲೂ ಶುರು ಮಾಡಬೇಕಾದ್ರೆ ನೀವು ಇಲ್ಲಿ ಮೊದಲನೇದಾಗಿ ಕಂಟೆಂಟ್ ಶೀಟಲ್ಲಿ ಬರೀಬೇಕು. ಏನು ಅವತ್ತಿನ ಎಕ್ಸ್ಪರಿಮೆಂಟ್, ಮೊದಲನೇ ಎಕ್ಸ್ಪರಿಮೆಂಟ್ ಅಂತ ಹೇಳಿದರೆ ಫಸ್ಟ್ ಎಕ್ಸ್ಪರಿಮೆಂಟ್ ಏನು, ಆ ಡೇಟ್ ಏನು, ಯಾವತ್ತು ನೀವು ಕಂಡಕ್ಟ್ ಮಾಡಿದ್ದೀರ ಲ್ಯಾಬಲ್ಲಿ ನೀವು ಬರೀತಿರೋದಲ್ಲ, ಪ್ರಾಕ್ಟಿಕಲ್ಸ್ ದಟ್ ಈಸ್ ಕಂಡಕ್ಟೆಡ್ ಇನ್ ದ ಲ್ಯಾಬ್, ದಟ್ಸ್ ದ ಡೇಟ್. ಆ ಡೇಟನ್ನು ಇಲ್ಲಿ ಬರೀಬೇಕು. ಮತ್ತು ಏಮ್ ಆಫ್ ದ ಎಕ್ಸ್ಪರಿಮೆಂಟ್ ಏನಿದೆ ಅಂತ ಫಸ್ಟ್ ಬರೀಬೇಕು. ಬಟ್ ಇಲ್ಲಿ ಪೇಜ್ ನಂಬರ್ ಇದೆ, ಪೇಜ್ ನಂಬರ್ ಹಾಕಬಾರ್ದು. ಪೇಜ್ ನಂಬರ್ ಯಾವಾಗ ಹಾಕಬೇಕು, ಥಿಕ್ ಶೀಟಲ್ಲಿ ಮತ್ತು ಥಿನ್ ಶೀಟಲ್ಲಿ ಡಯಾಗ್ರಾಮ್ ಬರೆದಾದ್ಮೇಲೆ ಅಲ್ಲಿ ಪೇಜ್ ನಂಬರ್ನ ನೀವು ಕಂಟೆಂಟ್ ಶೀಟಲ್ಲಿ ಬರೀಬೇಕು. ಇದು ಮೊದಲನೇ ಟಿಪ್ಸ್, ನೆನ್ಪಿಟ್ಕೊಂಡಿರಿ. ನಂತರ ಏನಂತೇಳಿ ಹೇಳಿದರೆ, ಇಲ್ಲಿ ಬರೀಬೇಕಾದ್ರೆ ಯಾವುದು ಮೊದಲನೇ ಪೇಜ್ ಬರ್ತದೆ, ಫಸ್ಟ್ ಶೀಟ್ ಏನು ಬರುತ್ತೆ ಅಲ್ಲಿ ಎಕ್ಸ್ಪರಿಮೆಂಟ್ ನಂಬರ್ ಮತ್ತು ಡೇಟ್ ಬರೀಬೇಕು. ಮತ್ತು ಏಮ್ ಆಫ್ ದ ಎಕ್ಸ್ಪರಿಮೆಂಟ್ ಬರೀಬೇಕು. ಇಲ್ಲಿ ಬರೆದಿದ್ದಾರೆ ನೋಡಿ ಮಕ್ಕಳು, ಎಕ್ಸಸೈಸ್ 1 ಸ್ಟಡಿ ಆಫ್ ರೀಪ್ರೊಡಕ್ಟಿವ್ ಪಾರ್ಟ್ಸ್ ಆಫ್ ಫ್ಲವರ್, ಇಲ್ಲಿ ಡೇಟ್ ಹಾಕಿದ್ದಾರೆ. ಸೊ ಹಾಗಾಗಿ ನೀವು ಥಿನ್ ಶೀಟಲ್ಲಿ ಹಾಕಿದ್ದೀರಾ ಅಂತ ಹೇಳಿದರೆ ಅದನ್ನು ಕಂಟಿನ್ಯೂಯಸ್ ಆಗಿ ರೆಕಾರ್ಡ್ ಕಂಪ್ಲೀಟ್ ಆಗೋ ತನಕನೂ ಥಿನ್ ಶೀಟಲ್ಲೇ ಹಾಕಬೇಕು. ಥಿಕ್ ಶೀಟಲ್ಲಿ ಏನಾದರೂ ಡಯಾಗ್ರಾಮ್ಸ್ ಇರೋ ಕಡೆ ಹಾಕಿದ್ದೀರಾ ಅಂದರೆ ಅಲ್ಲೇ ಹಾಕಬೇಕು. ಇಟ್ಸ್ ಬೆಟರ್ ನೀವು ನೋಟ್ಸ್ ಬರೀತಿರಲ್ಲ ಆ ಶೀಟಲ್ಲೇ ಎಕ್ಸಸೈಸ್ ನಂಬರು ಮತ್ತು ಡೇಟು ಎಲ್ಲ ಹಾಕೋದು ಒಳ್ಳೆಯದು ಅಂತೇಳಿ ಹೇಳ್ತಾನೆ. ಒಂದು ಸಲ ಬರಿಬೇಕಾದ್ರೆ ಡಯಾಗ್ರಾಮ್ಸು ನಿಮ್ಮ ರೈಟ್ ಸೈಡಲ್ಲಿ ಬಂದಿರುತ್ತೆ. ಅದೇ ನೀವು ನೆಕ್ಸ್ಟ್ ಪೇಜ್ ಟರ್ನ್ ಮಾಡಿದಾಗ ಇಲ್ಲಿ ಯಾಕಂದರೆ ಟ್ಯಾಬ್ಯುಲರ್ ಕಾಲಮ್ ಇರೋದ್ರಿಂದ 2 ಪೇಜನ್ನು ಉಪಯೋಗಿಸ್ಕೊಂಡಿದ್ದಾರೆ ಮಕ್ಕಳು. ನೆಕ್ಸ್ಟ್ ಅಂತ ಹೇಳಿದರೆ ಅದು ಒಂದು ಕಡೆಗೆ ಲೆಫ್ಟ್ ಬಂದಿದೆ ಡಯಾಗ್ರಾಮು, ಒಂದು ಕಡೆಗೆ ರೈಟಲ್ಲಿ ಬಂದಿದೆ. ಯಾಕಂದರೆ ಇದು ಥಿನ್ ಶೀಟ್. ಈ ಥಿನ್ ಶೀಟ್ ಏನಿದೆ ಇದರಲ್ಲಿಯೇ ನಾವು ನೋಟ್ಸನ್ನು ಬರೀಬೇಕಾಗ್ತದೆ. ಆಮೇಲೆ ಒನ್ ಮೋರ್ ಥಿಂಗ್ ಈಸ್, ನಾವು ಪೆನ್ ಉಪಯೋಗಿಸೋದು ಅಂತೇಳಿ ಹೇಳಿದರೆ ಸರ್ಟಿಫಿಕೇಟಲ್ಲಿ ಮಾತ್ರ ಪೆನ್ ಉಪಯೋಗಿಸ್ತೇವೆ. ಉಳಿದಂತಹದ್ದೆಲ್ಲ ನಾವು ಪೆನ್ಸಿಲಲ್ಲೇ ಬರೆದಿರೋದು. ನೀವು ಮೋಸ್ಟ್ಲಿ ಅಬ್ಸರ್ವ್ ಮಾಡಿದರೆ ಗೊತ್ತಾಗ್ತದೆ, ಎಲ್ಲೂ ಪೆನ್ನನ್ನು ಉಪಯೋಗಿಸ್ಕೊಂಡಿಲ್ಲ.
ನಮ್ಮ ಸಿಗ್ನೇಚರ್ನ ಬಿಟ್ಟರೆ ಇನ್ನೆಲ್ಲ ಪೆನ್ಸಿಲಲ್ಲೇ ಬರೆದಿದ್ದಾರೆ. ಸೊ ರೆಕಾರ್ಡನ್ನು ಯಾವಾಗಲೂ ಪೆನ್ಸಿಲಲ್ಲಿ ಬರಿಬೇಕು. ಥ್ಯಾಂಕ್ ಯು ಗಣೇಶ್. ಈಗ ಪ್ಯಾಟ್ರನ್ ಆಫ್ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಯಾವ ರೀತಿಯಲ್ಲಿ ಇರುತ್ತೆ? ಫಾರ್ ದ ಪರ್ಫಾರ್ಮೆನ್ಸ್ ಆಫ್ ದ ಎಕ್ಸ್ಪರಿಮೆಂಟ್ 20 ಮಾರ್ಕ್ಸ್ ಇರುತ್ತೆ. ಪ್ರಾಕ್ಟಿಕಲ್ ರೆಕಾರ್ಡ್ ಅಂತ ನಾವು ಏನು ಹೇಳಿದ್ವಿ ಅದಕ್ಕೆ 6 ಮಾರ್ಕ್ಸ್ ಇದೆ. ವೈವಾ ಓಸಿಗೆ 4 ಮಾರ್ಕ್ಸ್ ಬರ್ತದೆ. ಟೋಟಲ್ ಆಗಿ ಪ್ರಾಕ್ಟಿಕಲ್ ಕಂಡಕ್ಟ್ ಮಾಡೋದು 30 ಮಾರ್ಕ್ಸಿಗೆ ನೀವು ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ನ ಕಂಡಕ್ಟ್ ಮಾಡ್ತೀರಾ. ಈಗ ಪ್ರಾಕ್ಟಿಕಲ್ ಎಕ್ಸಾಮಿನೇಷನಲ್ಲಿ ಇರ್ತಕ್ಕಂತಹ ಕ್ವೆಶನ್ ಪೇಪರ್ ಯಾವ ರೀತಿಯಲ್ಲಿ ಇರುತ್ತೆ? ಟೈಮ್ ಡ್ಯೂರೇಷನ್ನು 2 ಅವರ್ಸ್ ಇರುತ್ತೆ. ಮ್ಯಾಕ್ಸಿಮಮ್ ಮಾರ್ಕ್ಸು 30 ಮಾರ್ಕ್ಸ್. ನೀವು ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡೋದು 30 ಮಾರ್ಕ್ಸಿಗೆ. ಟೈಮ್ ಡ್ಯೂರೇಷನ್ ಇರೋದು 2 ಅವರ್ಸಿಗೆ, 2 ಗಂಟೆಗಳ ಕಾಲ ಇರುತ್ತೆ. 30 ಮಾರ್ಕ್ಸ್ ಇರುತ್ತೆ. ಫಸ್ಟ್ ಕ್ವೆಶನ್, ಇಲ್ಲಿ ಫಸ್ಟ್ ಕ್ವೆಶನಲ್ಲಿ ನಮಗೆ 4 ಕ್ವೆಶನ್ ಬರುತ್ತೆ. ಈ 4 ಕ್ವೆಶನ್ನ ನಾವು ಲಾಟ್ರಿ ಅಂತೇಳಿ ಹೇಳಿ ಹಾಕ್ತಾರೆ. ಅಲ್ಲಿ ನೀವು ಯಾವ ಕ್ವೆಶನನ್ನು ಪಿಕ್ ಮಾಡ್ಕೋತೀರೋ ಆ ಕ್ವೆಶನನ್ನು ನೀವು ಅಟೆಂಡ್ ಮಾಡಬೇಕಾಗ್ತದೆ. ಸೊ ಮೊದಲನೇ ಕ್ವೆಶನಲ್ಲಿ 4 ಕ್ವೆಶನ್ಸ್ ಇದೆ. ಕ್ವೆಶನ್ ಯಾವ್ದು ಅಂತ ನೋಡೋಣ. ದ ಫಸ್ಟ್ ಕ್ವೆಶನ್ ಈಸ್ ಪ್ರಿಪೇರ್ a temporary slide to show pollen germination from the given material A and calculate the percentage of pollen germination. Pollen germination ನ ಮಾಡಲಿಕ್ಕೆ ಆ ಒಂದು ಎಕ್ಸ್ಪರಿಮೆಂಟ್ ಏನಿದೆ ಅದನ್ನು ಅಲ್ಲಿ ಕಂಡಕ್ಟ್ ಮಾಡ್ತೀರಾ. ನಿಮಗೇನಾದರೂ ಆ ಚಿಟ್ ಬಂದಿದೆ ಅಂತ ಹೇಳಿದರೆ ಆ ಲಾಟ್ರಿನಲ್ಲಿ ಬಂದಿರತಕ್ಕಂಥ ಸ್ಲಿಪ್ಪಲ್ಲಿ ಏನು ಬರೆದಿದ್ದಾರೋ ಆ ಎಕ್ಸ್ಪರಿಮೆಂಟನ್ನು ನೀವು ಕಂಡಕ್ಟ್ ಮಾಡಬೇಕಾಗ್ತದೆ. ಅದರಲ್ಲಿಯೇ ಸೆಕೆಂಡ್ ಕ್ವೆಶನ್, prepare a temporary slide to show pollen tube growth on the stigma from the given material A and draw a label diagram of your observation. Pollen tube growth on stigma, ಅದಕ್ಕೆ ಪ್ರಾಕ್ಟಿಕಲ್ಸಲ್ಲಿ ನಿಮಗೆ ನೀವು ನೋಡಿರ್ತೀರಾ ಏನೆಲ್ಲ ಮಾಡಬೇಕು ಅಂತೇಳಿ ಹೇಳಿ. ಸೊ ಅದನ್ನು ಇಲ್ಲಿ ಲ್ಯಾಬ್ ಎಕ್ಸಾಮಿನೇಷನಲ್ಲಿ ಮಾಡ್ತೀರಾ. ಕಂಡಕ್ಟ್ ಮಾಡಿ ಆದಮೇಲೆ ಅದಕ್ಕೊಂದು ಲೇಬಲ್ ಡಯಾಗ್ರಾಮ್ ಬರೀತೀರಾ. ನೆಕ್ಸ್ಟ್ ಕ್ವೆಶನ್ ಏನಿದೆ, ಅಥವಾ prepare a temporary slide of a given material A by taking a transverse section of ovary and report the number of locules and type of placentation. ಸೊ ಈ ಕ್ವೆಶನ್ನ ಸಿಕ್ಕಿದೆ ಅಂದರೆ ಈ ಕ್ವೆಶನ್ ನೀವು ಅಟೆಂಡ್ ಮಾಡಬೇಕಾಗ್ತದೆ. ಅಥವಾ ಪ್ರಿಪೇರ್ ಎ ಟೆಂಪರರಿ ಸ್ಲೈಡ್ ಟು ಶೋ ನ್ಯೂಕ್ಲಿಯರ್ ಸ್ಟೈನಿಂಗ್ ಫ್ರಮ್ ದ ಗಿವನ್ ಮಟೀರಿಯಲ್ ಎ ಆ್ಯಂಡ್ ರಿಪೋರ್ಟ್ ದ ಶೇಪ್ ಆಫ್ ದ ಸೆಲ್ ಆ್ಯಂಡ್ ನಂಬರ್ ಆಫ್ ನ್ಯೂಕ್ಲಿಯೈ. ಸೊ ಈ ಕ್ವೆಶನ್ ಬಂದಿದೆ ಅಂತೇಳಿ ಹೇಳಿದರೆ ಈ ಕ್ವೆಶನನ್ನು ಅಟೆಂಡ್ ಮಾಡಬೇಕಾಗ್ತದೆ. ಸೊ when we are going to see this, all these questions that can be seen in the first question, ಮೊದಲನೇ ಕ್ವೆಶನಲ್ಲಿ ಇದೆ. ಸೊ ಮೊದಲನೇ ಕ್ವೆಶನಲ್ಲಿ ಇರ್ತಕ್ಕಂತಹದ್ದು ಯಾವುದು ಕ್ವೆಶನ್ ಬರ್ತದೋ ಅದನ್ನು ನೀವು ಅಟೆಂಡ್ ಮಾಡಬೇಕಾಗುತ್ತೆ. ಈಗ ಸೆಕೆಂಡ್ ಕ್ವೆಶನ್ ಏನಿದೆ, ದಟ್ಸ್ ಎ ಕಂಪಲ್ಸರಿ ಕ್ವೆಶನ್ ಟು ಆಲ್ ದ ಮೆಂಬರ್ಸ್. ಎಲ್ಲ ಮೆಂಬರ್ಸಿಗೂ ಇದು ಕಾಮನ್ ಆಗಿರ್ತದೆ. ಪ್ರಿಪೇರ್ a temporary slide of the given material B and identify any one stage of mitosis and draw a label diagram of the stage observed. That is, when we are going to see this, we are going to find, you are going to prepare a temporary slide. ಒಂದು ಟೆಂಪರರಿ ಸ್ಲೈಡನ್ನ ಪ್ರಿಪೇರ್ ಮಾಡ್ತೀರಾ, ಒಬ್ಸರ್ವ್ ಮಾಡಿ ಆದಮೇಲೆ ಅದರಲ್ಲಿರ್ತಕ್ಕಂಥ ಒಂದು ಸ್ಟೇಜನ್ನು ನೀವು ಏನು ಮಾಡ್ತೀರಾ, ಬರೀತೀರಾ. ಥರ್ಡ್ ಕ್ವೆಶನ್, ಮೂರನೇ ಕ್ವೆಶನ್ ಏನು ಮಾಡ್ತೀರಾ, conduct a suitable test for the given soil or water sample C1 and C2 and report the pH values. ಸೊ ಇಲ್ಲೇನು ಮಾಡ್ತೀರಾ, ಟೆಸ್ಟನ್ನು ಕಂಡಕ್ಟ್ ಮಾಡ್ತೀರಾ, ಮಾಡಿಬಿಟ್ಟು ಅಲ್ಲಿ pH ವ್ಯಾಲ್ಯೂಸ್ ಏನು ಅಂತೇಳಿ ಹೇಳ್ತೀರಾ. ಫೋರ್ತ್ ಕ್ವೆಶನ್ ಏನಿದೆ, ಐಡೆಂಟಿಫೈ ಡಿ ಬೈ ಗಿವಿಂಗ್ 2 ರೀಸನ್ಸ್. ಫಿಫ್ತ್ ಕ್ವೆಶನ್ನು, identify the given specimen E and name the disease it causes. ಯಾವ ಡಿಸೀಸ್ನ ಕಾಸ್ ಮಾಡುತ್ತೆ ಅಂತ ಹೇಳಬೇಕು. ಐಡೆಂಟಿಫೈ ಎಫ್ ಆ್ಯಂಡ್ ಕಾಮೆಂಟ್ ಆನ್ ಇಟ್. ಇದು ನಿಮ್ಮ 6th ಕ್ವೆಶನ್. ಇದಿಷ್ಟು ನೀವು ಪ್ರಾಕ್ಟಿಕಲ್ಸ್ನ ಕಂಡಕ್ಟ್ ಮಾಡ್ತೀರಾ. ಇದು 20 ಮಾರ್ಕ್ಸ್ ಆಗ್ತದೆ. ಸೊ ಅದಾದ ನಂತರ ವೈವಾ ಓ ಸಿ ಇದೆ, ಅದಕ್ಕೆ 4 ಮಾರ್ಕ್ ಇರ್ತದೆ. ಪ್ರಾಕ್ಟಿಕಲ್ ರೆಕಾರ್ಡ್ಸ್ ಇದೆ, ಅದಕ್ಕೆ 6 ಮಾರ್ಕ್ ಇರ್ತದೆ. ನೆಕ್ಸ್ಟ್ ನಾವು ಇನ್ ಡೀಟೇಲ್ ಆಗಿ ಏನು ಮಾಡ್ತೇವೆ ಈ ಕ್ವೆಶನ್ಸಲ್ಲಿ ಅಂತ ಹೇಳಿ ನೋಡ್ತಾ ಹೋಗೋಣ. ಈಗ ಮೊದಲನೇ ಕ್ವೆಶನ್ನು,
prepare a temporary slide to show pollen germination from the given material A and calculate the percentage of pollen germination. ಸೊ ಈ ಪ್ರಶ್ನೆ ಇರುತ್ತೆ, ನೀವು ಆನ್ಸರ್ ಸ್ಕ್ರಿಪ್ಟಲ್ಲಿ ಅಥವಾ ನೀವು ಏನು ಮಾಡ್ತೀರಾ ಆನ್ಸರ್ ಸ್ಕ್ರಿಪ್ಟಲ್ಲಿ ಏನು ಪ್ರೆಸೆಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳ್ತಾ ಹೋಗ್ತಾ ಇರೋದು. ಈ ನೆಕ್ಸ್ಟ್ ಸ್ಲೈಡ್ಸಲ್ಲ ಏನಿದೆ, ಏನು ಕ್ವೆಶನ್ ಇದೆ, ಏನು ಉತ್ತರ ಅದಕ್ಕೆ ಬರಿಬೇಕು. ನೋಡಿ, ಪೋಲನ್ ಜರ್ಮಿನೇಷನ್ ಆಗ್ತದೆ. ಪ್ರಾಕ್ಟಿಕಲಲ್ಲಿ ನೀವು ಏನು ಮಾಡಿರ್ತೀರಾ, ಕಲ್ತಿರ್ತೀರಾ, ಅದನ್ನೇ ನಾವು ಇಲ್ಲಿ ಪ್ರೆಸೆಂಟ್ ಮಾಡೋದು ಎಕ್ಸಾಮಿನೇಷನಲ್ಲಿ. ನೀವು ಅದನ್ನು ಪ್ರೆಸೆಂಟ್ ಮಾಡ್ತೀರಾ, ಮಾಡಿ ಆದಮೇಲೆ ಮೈಕ್ರೋಸ್ಕೋಪಲ್ಲಿ ಒಬ್ಸರ್ವ್ ಮಾಡ್ತೀರಾ. ಸೊ ಅಬ್ಸರ್ವ್ ಮಾಡಿದಾಗ ಪೋಲನ್ ಟ್ಯೂಬ್ ಗ್ರೋತ್ ಕಂಡುಬರ್ತದೆ. ಪೋಲನ್ ಟ್ಯೂಬ್ ಜರ್ಮಿನೇಟ್ ಆಗಿರ್ತಕ್ಕಂತಹ ಒಂದು ಪೋಲನ್ ಗ್ರೈನ್ಸು ಕಂಡುಬರ್ತದೆ. ಸೊ ಅಲ್ಲಿ ಏನು ಮಾಡಬೇಕು, ಯಾವ ಪ್ಲಾಂಟನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ನೇಮ್ ಆಫ್ ದ ಫ್ಲವರ್ ಬರಿಬೇಕು. ವಿಂಕಾ ರೋಸಿಯಾ ಇದ್ದರೆ ವಿಂಕಾ ರೋಸಿಯಾ, ಅಥವಾ ಹೈಬಿಸ್ಕಸ್ ತೊಗೊಂಡಿದ್ದೀರಾ ಅಂದರೆ ಹೈಬಿಸ್ಕಸ್, ಅಥವಾ ಬಾಲ್ಸಮ್ ತೊಗೊಂಡಿದ್ದೀರಾ ಅಂತೇಳಿ ಹೇಳಿದರೆ ಬಾಲ್ಸಮ್. ನೀವು ಯಾವ ಫ್ಲವರನ್ನು ನಿಮ್ಮ ಎಕ್ಸ್ಪರಿಮೆಂಟಲ್ ಪರ್ಪಸ್ಸಿಗೆ ಸೆಲೆಕ್ಟ್ ಮಾಡ್ಕೊತೀರೋ ದಟ್ ಯು ಹ್ಯಾವ್ ಟು ರೈಟ್ ದ ನೇಮ್ ಆಫ್ ದ ಫ್ಲವರ್, ದ ವಿಂಕಾ ರೋಸಿಯಾ ಅಂತ ಬರಿಬೇಕು. ಅದಾದ ನಂತರ ಈ ರೀತಿಯಾಗಿ ಟ್ಯಾಬ್ಯುಲರ್ ಕಾಲಮ್ ಹಾಕಬೇಕು. ಅಬ್ಸರ್ವೇಷನ್, ಟೋಟಲ್ ನಂಬರ್ ಆಫ್ ಪೋಲನ್ ಗ್ರೈನ್ಸ್ ಎಷ್ಟಿದೆ ಅಂತೇಳಿ ಹೇಳಿ. ಅಂದರೆ ಟೋಟಲ್ ನಂಬರ್ ಆಫ್ ಪೋಲನ್ ಗ್ರೈನ್ಸ್ ಅಂದರೆ ಇನ್ ಎ ಮೈಕ್ರೋಸ್ಕೋಪಿಕ್ ಫೀಲ್ಡ್, ಒಂದು ಮೈಕ್ರೋಸ್ಕೋಪಿಕ್ ಅಬ್ಸರ್ವೇಷನಲ್ಲಿ ಎಷ್ಟು ನಂಬರ್ ಆಫ್ ಪೋಲನ್ ಗ್ರೈನ್ಸ್ ಇದೆ ಅಂತೇಳಿ ಹೇಳಿ, ಅದರಲ್ಲಿ ಎಷ್ಟು ಜರ್ಮಿನೇಟ್ ಆಗಿದೆ ಅಂತ ಹೇಳಬೇಕು. ಈಗ ಸಪೋಸ್ ಮೊದಲನೇ ಮೈಕ್ರೋಸ್ಕೋಪಿಕ್ ಫೀಲ್ಡಲ್ಲಿ ಅಬ್ಸರ್ವೇಷನ್ ಅಂತ ಹೇಳಿದಾಗ 1 ಅಂತ ಹೇಳಿದರೆ ಮೊದಲನೇ ಮೈಕ್ರೋಸ್ಕೋಪಿಕ್ ಫೀಲ್ಡ್. ಸೊ ಅಲ್ಲಿ ಟೋಟಲ್ ನಂಬರ್ ಆಫ್ ಪೋಲನ್ ಗ್ರೈನ್ಸು 20 ಇದೆ ಅಂದರೆ ಅದರಲ್ಲಿ 10 ಜರ್ಮಿನೇಟ್ ಆಗಿರ್ತದೆ. ಅದಾದ ನಂತರ ಪರ್ಸಂಟೇಜ್ ಆಫ್ ಪೋಲನ್ ಗ್ರೈನ್ಸ್ ಜರ್ಮಿನೇಟೆಡ್, ಸ್ಮಾಲ್ n ಬೈ ಕ್ಯಾಪಿಟಲ್ N ಮಲ್ಟಿಪ್ಲೈಡ್ ಬೈ 100. ಸೊ ಹಾಗಾಗಿ ಅಲ್ಲಿ ಪರ್ಸಂಟೇಜ್ ಬರ್ತದೆ, ನೀವು ರಿಸಲ್ಟ್ ಬರಿಬೇಕು. ದ ಪರ್ಸಂಟೇಜ್ ಆಫ್ ಪೋಲನ್ ಜರ್ಮಿನೇಷನ್ ಈಸ್ 50%. ನಿಮಗೆ ಏನು ರಿಸಲ್ಟ್ ಬರುತ್ತೆ ಅದನ್ನು ಬರಿಬೇಕು, ಇದನ್ನು ಕಾಪಿ ಮಾಡೋದಲ್ಲ. ನಿಮಗೆ ಪ್ರಾಕ್ಟಿಕಲ್ ಎಕ್ಸಾಮಿನೇಷನಲ್ಲಿ ನೀವು ಕಂಡಕ್ಟ್ ಮಾಡಿ ಅದರಲ್ಲಿ ಒಬ್ಸರ್ವೇಷನ್ ಮಾಡಿ ಎಷ್ಟು ಪರ್ಸಂಟೇಜ್ ಆಫ್ ಪೋಲನ್ ಗ್ರೈನ್ಸು ಜರ್ಮಿನೇಟ್ ಆಗಿದೆ ಅಂತ ನೀವು ಕಂಡು ಹಿಡ್ದಿರ್ತೀರೋ ಅದ್ರ ಪರ್ಸಂಟೇಜು ಅಲ್ಲಿ ಬರಿಬೇಕಾಗ್ತದೆ. ಸೊ ಇದಕ್ಕೆ ಈ ಒಂದು ಪ್ರಶ್ನೆಗೆ ಇಟ್ಸ್ ಎ 5 ಮಾರ್ಕ್ ಕ್ವೆಶನ್, ಇದಕ್ಕೆ 5 ಮಾರ್ಕ್ ಇರುತ್ತೆ. ಸೊ ಪ್ರಿಪರೇಷನ್ ಆಫ್ ದ ಸ್ಲೈಡ್ಗೆ 3 ಮಾರ್ಕ್ಸ್ ಬರುತ್ತೆ. ಕ್ಯಾಲ್ಕುಲೇಟಿಂಗ್ ದ ಪರ್ಸಂಟೇಜ್ ಆಫ್ ಪೋಲನ್ ಗ್ರೈನ್ ಜರ್ಮಿನೇಷನ್ ಏನಿದೆ ಅದಕ್ಕೆ 2 ಮಾರ್ಕ್ ಬರ್ತದೆ. So it's very easy to score 5 marks in the practical examination for a question. So the next question. Prepare a temporary slide to show pollen tube growth on the stigma from the given material A and draw a label diagram of your observation. So you are going to prepare the slide. Slide ಅನ್ನು ಪ್ರಿಪೇರ್ ಮಾಡಿದಾಗ ಈ ರೀತಿಯಲ್ಲಿ ಕಂಡು ಬರ್ತದೆ. The germination of pollen grains on stigma. Pollen grains ಸ್ಟಿಗ್ಮಾ ಮೇಲ್ಗಡೆ ಯಾವ ಥರ ಜರ್ಮಿನೇಟ್ ಆಗಿದೆ ಅಂತೇಳಿ ಹೇಳಿ. ಇಲ್ಲಿ ಅಬ್ಸರ್ವ್ ದ ಲಾಂಗ್ ಬ್ಲೂ ಕಲರ್ ಟ್ಯೂಬ್ಯುಲಾರ್ ಸ್ಟ್ರಕ್ಚರ್ ಟ್ರಾವರ್ಸಿಂಗ್ ಥ್ರೂ ದ ಟಿಶ್ಯೂಸ್ ಆಫ್ ದ ಸ್ಟಿಗ್ಮಾ ಆ್ಯಂಡ್ ಸ್ಟೈಲ್. ಸೊ ಇದನ್ನು ಪ್ರಿಪೇರ್ ಮಾಡ್ತೀರಾ, ಒಂದು ಡಯಾಗ್ರಾಮ್ನ ಡ್ರಾ ಮಾಡ್ತೀರಾ. ನೀವು ಮಾಡಿ ಆದಮೇಲೆ ಈ ರೀತಿಯಾದಂಥ ಒಂದು ಡಯಾಗ್ರಾಮ್ ಡ್ರಾ ಮಾಡ್ತೀರಾ. ಸೊ ಎಲ್ಲ ಕಂಪ್ಲೀಟ್ ಆದಮೇಲೆ ನಿಮ್ಮ ಸ್ಲೈಡ್ ಪ್ರಿಪರೇಷನ್ಗೆ 3 ಮಾರ್ಕ್ಸ್ ಇರುತ್ತೆ. ಲೇಬಲ್ಡ್ ಡಯಾಗ್ರಾಮ್ ಬರೆದ್ರೆ 2 ಮಾರ್ಕ್ಸ್ ಇರುತ್ತೆ. So for your preparation, what you are going to prepare the slide, what you are going to observe it under the microscope, it carries 3 marks, and for the labeled diagram 2 marks. Next question. Prepare a temporary slide of given material A by taking a transverse section of ovary and report the number of locules and type of placentation. So you are going to take the section of the ovary and you are going to mount it. For your preparation 3 ಮಾರ್ಕ್ಸ್ ಇರುತ್ತೆ. ಸೊ ಇಲ್ಲಿ ಆನ್ಸರ್ ಪ್ರೆಸೆಂಟ್ ಮಾಡಬೇಕಾದ್ರೆ ಎಕ್ಸಾಂಪಲ್ ಏನಿದೆ ಹೈಬಿಸ್ಕಸ್ ಅಂತ ಹೇಳಿ ಬರಿಬೇಕು. ನಂಬರ್ ಆಫ್ ಲಾಕ್ಯೂಲ್ಸ್ ಏನಿದೆ ಅದು ಪೆಂಟಾಲಾಕ್ಯುಲಾರ್ ಆಗ್ತದೆ. ಟೈಪ್ ಆಫ್ ಪ್ಲಾಸಂಟೇಷನ್ ಏನಿದೆ ಅದು ಆಕ್ಸೈಲ್ ಪ್ಲಾಸಂಟೇಷನ್. ಈ ರೀತಿಯಾಗಿ ಆನ್ಸರ್ ಪ್ರೆಸೆಂಟ್ ಮಾಡಿದ್ದೀರಾ ಅಂದರೆ ನಿಮ್ಮ ಪ್ರಿಪರೇಷನ್ಗೆ 3 ಮಾರ್ಕ್ ಬಂದಿರುತ್ತೆ. ರಿಪೋರ್ಟಿಂಗ್ ದ ನಂಬರ್ ಆಫ್ ಲಾಕ್ಯೂಲ್ಸ್ ಇನ್ ದ ಓವರಿಗೆ 1 ಮಾರ್ಕ್ ಇದೆ. ರಿಪೋರ್ಟಿಂಗ್ ದ ಟೈಪ್ ಆಫ್ ಪ್ಲಾಸಂಟೇಷನ್ಗೆ 1 ಮಾರ್ಕ್ ಇದೆ. So prepare a temporary slide to show nuclear staining from the given material A and report the shape of the cell and number of nuclei. So you are going to prepare the slide, observe it under the microscope. What you are going to report?
ಶೇಪ್ ಆಫ್ ದ ಸೆಲ್. ದ ಶೇಪ್ ಆಫ್ ದ ಸೆಲ್ ಯಾವ ಥರ ಇದೆ? ಪೆಂಟಾಗೋನಲ್ ಇದೆ ಅಂತ ಹೇಳಿದರೆ ಪೆಂಟಾಗೋನಲ್ ಬರಿಬೇಕು, ಅಥವಾ ಎಕ್ಸಾಗೋನಲ್ ಇದೆ ಅಂತ ಹೇಳಿದರೆ ಎಕ್ಸಾಗೋನಲ್ ಬರಿಬೇಕಾಗ್ತದೆ. ನಂಬರ್ ಆಫ್ ನ್ಯೂಕ್ಲಿಯಸ್ ಇನ್ ದ ಸೆಲ್. ನಂಬರ್ ಆಫ್ ನ್ಯೂಕ್ಲಿಯಸ್ ಇನ್ ದ ಸೆಲ್ ಅಂತ ಹೇಳಿದರೆ ನಾವೇನು ಮಾಡ್ತೀವಿ ಅಂದರೆ ಜನರಲ್ ಆಗಿ 1 ಅಂತ ಬರೆದುಬಿಡ್ತೇವೆ. ನೋ, ದಟ್ಸ್ ನಾಟ್ ದ ವೇ ಆಫ್ ರೈಟಿಂಗ್. ಸೊ ಯು ಶುಡ್ ರೈಟ್ ಇಟ್ ಇನ್ ಆಸ್ ಯೂನಿನ್ಯೂಕ್ಲಿಯೇಟ್. ಯೂನಿನ್ಯೂಕ್ಲಿಯೇಟ್ ಅಂತ ಹೇಳಿ ಬರಿಬೇಕು. ನಿಮಗೆ ಆಕಸ್ಮಿಕವಾಗಿ ಆ ಟರ್ಮ್ ಬರಲಿಲ್ಲ ನೆನಪಿಗೆ ಅಂತೇಳಿ ಹೇಳಿದರೆ 1 ಅಂತ ಬೇಕಾದರೆ ರೆಪ್ರೆಸೆಂಟ್ ಮಾಡಬಹುದು. ಒನ್ಸ್ ಅಗೇನ್ ಮತ್ತೆ ಇಲ್ಲಿ ಪ್ರಿಪ್ರೇಷನ್ ಆಫ್ ಸ್ಲೈಡಿಗೆ 3 ಮಾರ್ಕ್ ಇರ್ತದೆ. ರಿಪೋರ್ಟಿಂಗ್ ದ ಶೇಪ್ ಆಫ್ ದ ಸೆಲ್ಗೆ 1 ಮಾರ್ಕ್ ಇದೆ. ರಿಪೋರ್ಟಿಂಗ್ ದ ನಂಬರ್ ಆಫ್ ನ್ಯೂಕ್ಲಿಯಸ್ ಇನ್ ದ ಸೆಲ್ಗೆ 1 ಮಾರ್ಕ್ ಬರುತ್ತೆ, 5 ಮಾರ್ಕ್. ಇಟ್ಸ್ ವೆರಿ ಈಸಿ ಟು ಸ್ಕೋರ್ 5 ಮಾರ್ಕ್ಸ್ ಫಾರ್ ದ ಫಸ್ಟ್ ಕ್ವೆಶನ್. ಫಾರ್ ದ ಪ್ರಿಪರೇಷನ್ ಆಫ್ ದ ಸ್ಲೈಡ್ಗೆ 3 ಮಾರ್ಕ್ ಇರುತ್ತೆ. ನಿಮ್ಮ ರಿಪೋರ್ಟ್ ಏನು ಆನ್ಸರ್ ಬರೀತೀರಾ ಉಳಿದಂತಹ 2 ಮಾರ್ಕನ್ನು ಅವಾರ್ಡ್ ಮಾಡ್ತೇವೆ. ನೆಕ್ಸ್ಟ್ ಕ್ವೆಶನ್, ಸೆಕೆಂಡ್ ಕ್ವೆಶನ್. ಈ ಫಸ್ಟ್ ಕ್ವೆಶನ್ ಏನಿದೆ, 4 ಕ್ವೆಶನಲ್ಲಿ ಲಾಟ್ರಿ ಸಿಸ್ಟಮಲ್ಲಿ ತಗೋತೀರಾ. ನಿಮಗೆ ಬಂದಿರತಕ್ಕಂತಹ ಕ್ವೆಶನ್ನ ನೀವು ಎಕ್ಸಾಮಿನೇಷನಲ್ಲಿ ಬರೀತೀರಾ. ಆದರೆ ಸೆಕೆಂಡ್ ಕ್ವೆಶನ್ ಏನಿದೆ ಇದು ಕಂಪಲ್ಸರಿ ಕ್ವೆಶನ್. ಇದು ಕಂಪಲ್ಸರಿ ಕ್ವೆಶನ್ ಆಗಿರ್ತದೆ, ಎಲ್ಲರೂ ಇದನ್ನು ಮಾಡಬೇಕು. ಏನು? ಪ್ರಿಪೇರ್ ಎ ಟೆಂಪರರಿ ಸ್ಲೈಡ್ ಆಫ್ ದ ಗಿವನ್ ಮಟೀರಿಯಲ್ ಬಿ ಅಂಡ್ ಐಡೆಂಟಿಫೈ ಎನಿ ಒನ್ ಸ್ಟೇಜ್ ಆಫ್ ಮೈಟೋಸಿಸ್ ಅಂಡ್ ಡ್ರಾ ಎ ಲೇಬಲ್ ಡಯಾಗ್ರಾಮ್ ಆಫ್ ದ ಸ್ಟೇಜ್ ಅಬ್ಸರ್ವ್ಡ್. ನೀವು ಯಾವ ಸ್ಟೇಜನ್ನು ಅಬ್ಸರ್ವ್ ಮಾಡ್ತೀರೋ ಅದನ್ನು ಬರೀಬೇಕು. ಪ್ರಿಪ್ರೇಷನ್, ಸ್ಕ್ವಾಶ್ ಪ್ರಿಪ್ರೇಷನ್ ನೀವು ಕಲ್ತಿರ್ತೀರ. ಸೊ ಅದನ್ನು ನೀವು ಪ್ರಾಕ್ಟಿಕಲ್ಸಲ್ಲಿ ಮಾಡಿದ್ದೀರಾ ಅಂದರೆ ಪ್ರಿಪ್ರೇಷನ್ ಆಫ್ ಸ್ಲೈಡ್ಗೆ 3 ಮಾರ್ಕ್ ಇದೆ. ಯಾವ ಸ್ಟೇಜು ಅಂತ ಐಡೆಂಟಿಫೈ ಮಾಡ್ತೀರಾ ಅದಕ್ಕೆ 1 ಮಾರ್ಕ್ ಇರ್ತದೆ. ಲೇಬಲ್ಡ್ ಡಯಾಗ್ರಾಮ್ ಏನಿದೆ ಅದಕ್ಕೆ 1 ಮಾರ್ಕ್ ಬರುತ್ತೆ. ಸೊ ಇಲ್ಲೂ ಸಹ 5 ಮಾರ್ಕ್ಸು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಸೊ ಥರ್ಡ್ ಕ್ವೆಶನ್ಗೆ 3 ಮಾರ್ಕ್ ಇದೆ. ದ ಥರ್ಡ್ ಕ್ವೆಶನ್ ಕ್ಯಾರೀಸ್ 3 ಮಾರ್ಕ್. ಕ್ವೆಶನ್ ಏನು ಅಂತೇಳಿ ಹೇಳಿದರೆ, ಕಂಡಕ್ಟ್ ಎ ಸೂಟಬಲ್ ಟೆಸ್ಟ್ ಫಾರ್ ದ ಗಿವನ್ ಸಾಯಿಲ್ ಆರ್ ವಾಟರ್ ಸ್ಯಾಂಪಲ್ C1 ಆ್ಯಂಡ್ C2 ಆ್ಯಂಡ್ ರಿಪೋರ್ಟ್ ದ pH ವ್ಯಾಲ್ಯೂಸ್ ಅಂತ ಇರುತ್ತೆ. ಅದಕ್ಕೆ 3 ಮಾರ್ಕ್. ಈಗ ನೋಡಿ, ಈ ಟ್ಯಾಬ್ಯುಲರ್ ಕಾಲಮ್ ಏನಿದೆ ಇದು ನಿಮಗೆ ಬರೆಯೋದೆಲ್ಲ ನಿಮಗೆ ಲ್ಯಾಬ್ ಮ್ಯಾನ್ಯುಯಲಲ್ಲಿ ಇರುತ್ತೆ. ಸೊ ಲ್ಯಾಬ್ ಮ್ಯಾನ್ಯುಯಲಲ್ಲಿ ಇರ್ತಕ್ಕಂತಹದ್ದನ್ನು ನೆನಪಿಟ್ಕೋಬೇಕು. ಆದರೆ ನಾವು ಇಲ್ಲಿ ನೆನಪಿರಲಿ ಅಂತೇಳಿ ಹೇಳಿ ಹಾಕಿರೋದು, ಇದನ್ನೇನು ಬರೆಯೋ ಅವಶ್ಯಕತೆ ಇಲ್ಲ. ನೀವು ಅಬ್ಸರ್ವೇಷನ್ ಏನಿದೆ ಈ ರೀತಿ ಒಂದು ಟ್ಯಾಬ್ಯುಲರ್ ಕಾಲಮ್ ಹಾಕಿ ಪ್ರೆಸೆಂಟ್ ಮಾಡಬೇಕು. ಟ್ಯಾಬ್ಯುಲರ್ ಕಾಲಮಲ್ಲಿ ಏನೆಲ್ಲ ಬರೀಬೇಕು? ಮೊದಲನೇದಾಗಿ ಸ್ಯಾಂಪಲ್. ನಾವು 2 ಸ್ಯಾಂಪಲ್ ಇದೆ ಇಲ್ಲಿ, C1 ಮತ್ತು C2. ಅದನ್ನು ಕಾಲಮಲ್ಲಿ ಬರೀಬೇಕು. ನೆಕ್ಸ್ಟ್ರಲ್ಲಿ ಕಲರ್. ಏನು ಕಲರ್ ಬರುತ್ತೆ? ನೀವು pH ಇಂಡಿಕೇಟರ್ ಸೊಲ್ಯೂಷನ್ ಹಾಕಿದಾಗ ಯಾವ ಕಲರ್ ಬರುತ್ತೆ ಅಬ್ಸರ್ವೇಷನ್ ನಿಮ್ದು ಏನು ಅಂತ ಬರೀಬೇಕು. ಈಗ ಆ ಕಲರ್ಗೆ ಸರಿಯಾಗಿ pH ವ್ಯಾಲ್ಯೂಸ್ ಬರೀಬೇಕು. pH ವ್ಯಾಲ್ಯೂ ಕ್ಯಾನ್ ಬಿ ಸೀನ್ ಇನ್ ದ ಟೇಬಲ್. ಕಲರ್ ಇದೆ, ಯಾವ ಕಲರ್ಗೆ ಯಾವ pH ವ್ಯಾಲ್ಯೂ ಇದೆ ಅಂತೇಳಿ ಹೇಳಿ ಗೊತ್ತಾಗ್ತದೆ. ಸೊ ಆ ವ್ಯಾಲ್ಯೂನ ಅಲ್ಲಿ ಪ್ರೆಸೆಂಟ್ ಮಾಡಬೇಕಾಗ್ತದೆ. ಸ್ಯಾಂಪಲ್ ಟೈಪ್ ಅಂತ ಹೇಳಿದರೆ ಇಲ್ಲಿ ಸ್ಯಾಂಪಲ್ ಟೈಪ್ ಇದೆ, ಸ್ಟ್ರಾಂಗ್ಲಿ ಅಸಿಡಿಕಾ, ವೀಕ್ಲಿ ಅಸಿಡಿಕಾ, ಅಥವಾ ಸ್ಟ್ರಾಂಗ್ಲಿ ಬೇಸಿಕಾ ಆರ್ ವೀಕ್ಲಿ ಬೇಸಿಕಾ ಅಂತೇಳಿ ಹೇಳಿ ಕೊನೆಯಲ್ಲಿ ಸಾಯಿಲ್ ಟೈಪ್ ಇದೆ. ಈ ಚಾರ್ಟನ್ನು ಉಪಯೋಗಿಸ್ಕೊಂಡು ನೆನಪಿಟ್ಕೊಂಡು ಸೊ ಇದು ಒಂದು ಟ್ಯಾಬ್ಯುಲರ್ ಕಾಲಮ್ ಹಾಕಿ ನಿಮ್ಮ ಆನ್ಸರ್ನ ಪ್ರೆಸೆಂಟ್ ಮಾಡಬೇಕಾಗ್ತದೆ. ನೋಡಿ, ಇಲ್ಲಿ ಒಂದು ಕೇರ್ಫುಲ್ ಆಗಿರಬೇಕು. ಏನಂತ ಹೇಳಿದರೆ, ಮಕ್ಕಳು ನೀವೇನು ಮಾಡ್ತೀರಾ ಅಂತೇಳಿ ಹೇಳಿದರೆ, ಇದಕ್ಕೆ ಟೆಸ್ಟ್ ಮಾಡಿ ಅಂತೇಳಿ ಹೇಳ್ತೇವೆ. ಟೆಸ್ಟ್ ಮಾಡಿ ಆದಮೇಲೆ ನೀವು ಎಕ್ಸಾಮಿನರ್ಗೆ ತೋರಿಸಿ ಅಂತ ಎಕ್ಸಾಮಿನರ್ ನಿಮಗೆ ಹೇಳಿರ್ತಾರೆ. ನೀವೇನು ಮಾಡ್ತೀರಾ, ಎಕ್ಸಾಮಿನರ್ ಕೆಲವು ಮಕ್ಕಳು ಏನು ಮಾಡ್ತಾರೆ ಅಂತೇಳಿ ಹೇಳಿದರೆ ಎಕ್ಸಾಮಿನರ್ಗೆ ತೋರಿಸೋದೇ ಇಲ್ಲ, ಡೈರೆಕ್ಟಾಗಿ ವ್ಯಾಲ್ಯೂಸ್ನ ಬರೆದಿರ್ತಾರೆ. ಸೊ ಅಲ್ಲಿ ನೀವು ವ್ಯಾಲ್ಯೂಸ್ ಅವ್ರೇನು ಹೇಳ್ತಾರೆ, ಟೆಸ್ಟ್ ಮಾಡಿರೋದು ರಿಸಲ್ಟನ್ನು ತೊಗೊಂಡು ಬನ್ನಿ ಅಂತ ಹೇಳ್ತಾರೆ. ಅಂದರೆ ನೀವು ಏನು ಆನ್ಸರ್ ಸ್ಕ್ರಿಪ್ಟಲ್ಲಿ ಬರೆದಿರಿ, ದೇ ಪುಟ್ ಎ ಸಿಗ್ನೇಚರ್ ದಾರ್. ನೋಡಿ, ಫಸ್ಟ್ ಕ್ವೆಶನಿಗೆ, ಸೆಕೆಂಡ್ ಕ್ವೆಶನಿಗೆ, ಥರ್ಡ್ ಕ್ವೆಶನಿಗೆ ಏನಿದೆ ಎಕ್ಸಾಮಿನರ್ಸಿನ ಸಿಗ್ನೇಚರು ನಿಮ್ಮ ಆನ್ಸರ್ ಸ್ಕ್ರಿಪ್ಟಲ್ಲಿ ಇರಬೇಕು. ನಿಮ್ಮ ಆನ್ಸರ್ ಸ್ಕ್ರಿಪ್ಟಲ್ಲಿ ನೀವು ಅವರ ಎಕ್ಸಾಮಿನರ್ ಸಿಗ್ನೇಚರ್ ತೊಗೊಂಡಿಲ್ಲ ಅಂತ ಹೇಳಿದರೆ ಮಾರ್ಕ್ಸ್ ನಿಮಗೆ ಅವಾರ್ಡ್ ಮಾಡೋದು ಕಡಿಮೆ ಆಗ್ತದೆ. ಅವಾಗ ಮಾರ್ಕ್ಸು 30 ಬರೋದಿಲ್ಲ, ಕಡಿಮೆ ಆಗ್ತದೆ. ಹಾಗಾಗಿ ಯು ಶುಡ್ ಬಿ ವೆರಿ ಕೇರ್ಫುಲ್. ಈ ಎಕ್ಸ್ಪರಿಮೆಂಟ್ ಮಾಡಿದಾಗ ಎಕ್ಸಾಮಿನರ್ಸ್ ಏನು ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ ಅದನ್ನು ಫಾಲೋ ಮಾಡಬೇಕು. ಫಸ್ಟ್ 3 ಕ್ವೆಶನ್ಸ್ಗೆ ಎಕ್ಸಾಮಿನರ್ಸಿನ ಸಿಗ್ನೇಚರು ನಿಮ್ಮ ಆನ್ಸರ್ ಬುಕ್ಲೆಟಲ್ಲಿ ಕಂಪಲ್ಸರಿ ಆಗಿರಬೇಕು. ಇದನ್ನು ಏನು ನೀವು ಟೆಸ್ಟ್ ಟ್ಯೂಬಲ್ಲಿ ಟೆಸ್ಟ್ ಮಾಡಿರ್ತೀರಾ ಅದನ್ನು ಎಕ್ಸಾಮಿನರ್ಸಿಗೆ ತೋರಿಸ್ಬೇಕು. ತೋರಿಸಿ ಇದ್ದಾಗೆ ನಿಮ್ಮ ಆನ್ಸರ್ ಸ್ಕ್ರಿಪ್ಟಲ್ಲಿ ಟ್ಯಾಬ್ಯುಲರ್ ಕಾಲಮ್ ಹಾಕಿ ಎಲ್ಲ ಆನ್ಸರ್ ಬರೆದಿರ್ತೀರಲ್ಲ ಅದಕ್ಕೊಂದು ಸಿಗ್ನೇಚರ್ ತೊಗೋಬೇಕು.
ತೊಗೊಂಡಿದ್ದೀರಾ ಅಂದರೆ ನಿಮಗೆ 3 ಮಾರ್ಕ್ಸ್ ಬರ್ತದೆ. ಹೇಗೆ ಅಂತೇಳಿ ಹೇಳಿದಾಗ, ರಿಪೋರ್ಟಿಂಗ್ ದ pH ವ್ಯಾಲ್ಯೂ ಆಫ್ ಸ್ಯಾಂಪಲ್ C1 ಆ್ಯಂಡ್ C2 1.5 ಮಾರ್ಕ್ಸ್, 1.5 ಮಾರ್ಕ್ಸು C1ಗೆ ಇರುತ್ತೆ, 1.5 ಮಾರ್ಕ್ಸು C2ಗೆ ಇರುತ್ತೆ. ಹಾಗಾಗಿ ಅಲ್ಲಿ ನೀವು ಟೆಸ್ಟ್ ಮಾಡೋದಕ್ಕೂ ಸಹ ಮಾರ್ಕ್ಸ್ ಇರ್ತದೆ. ಸೊ ಇಲ್ಲಿ ಮಾರ್ಕ್ಸ್ ಡೈರೆಕ್ಟಾಗಿ ಎಷ್ಟು ಕೊಡ್ತಾರೆ ಅಂತೇಳಿ ಹೇಳಿರೋದು. ಸೊ ನೆಕ್ಸ್ಟ್ ಕ್ವೆಶನ್, ಐಡೆಂಟಿಫೈ ಡಿ ಬೈ ಗಿವಿಂಗ್ 2 ರೀಸನ್ಸ್. 2 ರೀಸನ್ ಕೊಡಬೇಕು, ಅದಕ್ಕೆ 2 ಮಾರ್ಕ್ ಇರುತ್ತೆ. ಈಗ 2 ಮಾರ್ಕ್ ಅಂತ ಹೇಳಿದರೆ ಇಲ್ಲಿ ಇರ್ತಕ್ಕಂಥ ಸ್ಲೈಡ್ಸನ್ನು ಫೋಕಸ್ ಮಾಡ್ತಾರೆ. ಯಾವ್ಯಾವ ಸ್ಲೈಡ್ಸನ್ನು ಫೋಕಸ್ ಮಾಡ್ತಾರೆ? ದಟ್ ಈಸ್ TS ಆಫ್ ಟೆಸ್ಟೀಸ್, TS ಆಫ್ ಓವರಿ, TS of blastula and VS of ovary showing female gametophyte. ಐಡೆಂಟಿಫಿಕೇಷನ್ಗೆ 1 ಮಾರ್ಕ್ ಇರುತ್ತೆ, ಎನಿ 2 ಕಾಮೆಂಟ್ಸ್ಗೆ 1 ಮಾರ್ಕ್ ಇರುತ್ತೆ. 5th ಕ್ವೆಶನ್, ಐಡೆಂಟಿಫೈ ದ ಗಿವನ್ ಸ್ಪೆಸಿಮನ್ E and name the disease it causes. ಯಾವ ಡಿಸೀಸ್ನ ಕಾಸ್ ಮಾಡುತ್ತೆ ಅಂತೇಳಿ ಹೇಳಿ. ಡಿಸೀಸ್ ಕಾಸಿಂಗ್ ಆರ್ಗ್ಯಾನಿಸಮ್ಸ್ನ ಚಾರ್ಟ್ಸ್ ನೋಡಿರ್ತೀರಾ ಅಥವಾ ಸ್ಲೈಡ್ಸ್ ನೋಡಿರ್ತೀರಾ. ಆ 2ರಲ್ಲಿ ಯಾವುದಾದ್ರೂ ಒಂದನ್ನು ನಿಮಗೆ ಇಟ್ಟಿರ್ತಾರೆ. ಸೊ ಅದನ್ನು ಐಡೆಂಟಿಫಿಕೇಷನ್ ಮಾಡಬೇಕಾಗ್ತದೆ. ಈಗ ಎಂಟಮೀಬಾ ಹಿಸ್ಟೊಲೈಟಿಕಾ ಕಾಸಸ್ ಅಮೀಬಿಕ್ ಡಿಸೆಂಟ್ರಿ ಅಂತ ಬರೀಬೇಕು. ಪ್ಲಾಸ್ಮೋಡಿಯಂ ವಿವ್ಯಾಕ್ಸ್ ಇಟ್ಟಿದ್ದಾರೆ ಅಂತೇಳಿ ಹೇಳಿದರೆ ಇಟ್ ಕಾಸಸ್ ಮಲೇರಿಯಾ. ಆಸ್ಕಾರಸ್ ಲುಂಬ್ರಿಕಾಯ್ಡಿಸ್ ಇದೆ ಅಂತೇಳಿ ಹೇಳಿದರೆ ಇಟ್ ಕಾಸಸ್ ಆಸ್ಕಾರಿಯಾಸಿಸ್. ಟ್ರೈಕೋಫೈಟಾನ್ ರೂಬ್ರಮ್ ಅಂತ ಏನು ಹೇಳ್ತೇವೆ, ಇಟ್ ಕಾಸಸ್ ರಿಂಗ್ ವಾರ್ಮ್ ಅಂತ ಹೇಳಿ. ಇಲ್ಲಿ ಐಡೆಂಟಿಫಿಕೇಷನ್ ವಿತ್ ಇಟ್ ಸೈಂಟಿಫಿಕ್ ನೇಮ್, ಸೈಂಟಿಫಿಕ್ ನೇಮ್ ಬರೀಲೇಬೇಕು. ಸೈಂಟಿಫಿಕ್ ನೇಮ್ ಬರೀಲಿಲ್ಲ ಅಂದರೆ ಯು ಡೋಂಟ್ ಗೆಟ್ ಮಾರ್ಕ್ಸ್. ಓಕೆ, ಸೊ ಅದಕ್ಕೆ 1 ಮಾರ್ಕ್ ಇರುತ್ತೆ. ನೇಮಿಂಗ್ ದ ಡಿಸೀಸ್ ಕಾಸ್ಡ್ ಬೈ ಇಟ್, ಅದಕ್ಕೆ 1 ಮಾರ್ಕ್ ಇರುತ್ತೆ. ನೆಕ್ಸ್ಟ್ ಕ್ವೆಶನ್, ಐಡೆಂಟಿಫೈ ಎಫ್ ಆ್ಯಂಡ್ ಕಾಮೆಂಟ್ ಆನ್ ಇಟ್. ಎಫ್ ಏನು ಅಂತ ಹೇಳಬೇಕು. ಇಲ್ಲಿ ಅನಿಮಲ್ಸ್ ಶೋಯಿಂಗ್ ಹೈಡ್ರಿಕ್ ಅಡ್ಯಾಪ್ಟೇಷನ್ಸ್ ಲೈಕ್ ಫಿಶ್, ಪ್ರಾನ್, frog, xeric adaptation, camel, kangaroo rat, squirrel. ಇದಿಷ್ಟು ಇಕಲಾಜಿಕಲ್ ಅಡ್ಯಾಪ್ಟೇಷನ್. ಹೈಡ್ರಿಕ್ ಅಡ್ಯಾಪ್ಟೇಷನ್ ಇರ್ಬೋದು ಅಥವಾ ಝೀರಿಕ್ ಅಡ್ಯಾಪ್ಟೇಷನ್ ಇರ್ಬೋದು. ಮತ್ತು ಹೋಮೋಲಾಗಸ್ ಆ್ಯಂಡ್ ಅನಲಾಗಸ್ ಆರ್ಗನ್ಸ್. ಹೋಮೋಲಾಗಸ್ ಆರ್ಗನ್ಸ್ ಇರ್ಬೋದು ಅಥವಾ ಅನಲಾಗಸ್ ಆರ್ಗನ್ಸ್ ನೀವೇನು ಕಲ್ತಿರ್ತೀರ ಅದರ ಇದಿಷ್ಟರಲ್ಲಿ ಯಾವುದಾದ್ರೂ ಒಂದು ಸ್ಪೆಸಿಮನ್ನ ಇಡ್ತಾರೆ. ಐಡೆಂಟಿಫಿಕೇಷನ್ಗೆ 1 ಮಾರ್ಕ್ ಇರುತ್ತೆ. ಎನಿ 2 ಕಾಮೆಂಟ್ ಮಾಡ್ತಿರಲ್ಲ ಅದಕ್ಕೆ 1 ಮಾರ್ಕ್ ಬರುತ್ತೆ. ಹಾಂ, ಇಷ್ಟೆಲ್ಲ ಎಕ್ಸ್ಪರಿಮೆಂಟ್ಸನ್ನ ನಾವು ಕಂಡಕ್ಟ್ ಮಾಡ್ತೇವೆ. ಇಲ್ಲಿ ಏನಂತ ಹೇಳಿದರೆ, ಈಗ ಫಿಶ್ ಇಟ್ಟಿದ್ದಾರೆ ಅಂತೇಳಿ ಹೇಳಿದ ತಕ್ಷಣ ನೀವು ಫಿಶ್ ಅಂತ ಬರೆಯೋಂಗಿಲ್ಲ, ಹೈಡ್ರಿಕ್ ಅಡ್ಯಾಪ್ಟೇಷನ್ ಇನ್ ಫಿಶ್ ಅಂತಲೇ ಬರೀಬೇಕು. ಈಗ ಕ್ಯಾಂಗ್ರೂ ರ್ಯಾಟ್ ನೋಡಿದರೆ ನಿಮಗೆ ಖುಷಿಯಾಗಿಬಿಡುತ್ತೆ, ವಿಲ್ ಬಿ ವೆರಿ ಹ್ಯಾಪಿ ಬೈ ದಟ್ ಟೈಮ್. ಏನು ಬರಿತಾ ಇದ್ದೀವಿ ಅನ್ನೋದು ಕೆಲವೊಮ್ಮೆ ಗೊತ್ತಾಗೋದಿಲ್ಲ. ಏನಾಗ್ತದೆ ಅಂತೇಳಿ ಹೇಳಿದಾಗ ಇಲ್ಲಿ ಯಾವುದಾದ್ರೂ ಆರ್ಗ್ಯಾನಿಸಮ್ಸ್ ಇಟ್ಟಿದ್ದಾರೆ, ಐದರ್ ಕ್ಯಾಮೆಲ್, ಕ್ಯಾಂಗ್ರೂ ರ್ಯಾಟ್, ಸ್ಕ್ವರಲ್ ಇದೆ ಅಂತೇಳಿ ಹೇಳಿದಾಗ ಯು ಹ್ಯಾವ್ ಟು ರೈಟ್ ಇಟ್ ಆಸ್ ದ ಝೀರಿಕ್ ಅಡ್ಯಾಪ್ಟೇಷನ್ ಇನ್ ಕ್ಯಾಂಗ್ರೂ ರ್ಯಾಟ್ ಆರ್ ಸ್ಕ್ವರಲ್. ಯಾವ್ದು ಇಟ್ಟಿರ್ತಾರೆ ಆ ಸ್ಪೆಸಿಮನ್ನ ಮೆನ್ಷನ್ ಮಾಡಬೇಕು. ಸೊ ಅದೇ ಥರ ಇಲ್ಲಿ ಹೈಡ್ರಿಕ್ ಅಡ್ಯಾಪ್ಟೇಷನಲ್ಲಿ. ಮತ್ತು ಇಲ್ಲಿ ಬರಿಬೇಕಾದ್ರೆ ಹೋಮೋಲಾಗಸ್ ಮತ್ತು ಅನಾಲಾಗಸ್ ಆರ್ಗನ್ಸ್ ಏನಿದೆ, ಯಾವುದು ಇಟ್ಟಿರ್ತಾರೆ ಅದನ್ನು ಸರಿಯಾಗಿ ನೋಡಿ ವೆದರ್ ಇಟ್ ಈಸ್ ಆನ್ ಹೋಮೋಲಾಗಸ್ ಆರ್ಗನ್ ಅಥವಾ ಅನಾಲಾಗಸ್ ಆರ್ಗನ್ ಅಂತೇಳಿ ಹೇಳಿ ಮೆನ್ಷನ್ ಮಾಡಬೇಕು. ಸೊ ಐಡೆಂಟಿಫಿಕೇಷನ್ಗೆ ಆಸ್ ಐ ಆಲ್ರೆಡಿ ಸೆಡ್ 1 ಮಾರ್ಕ್. ಅದರಲ್ಲಿ ಅದಕ್ಕೆ 2 ಕಾಮೆಂಟ್ಸ್ ಮಾಡ್ತೀರಾ ನೋಡಿ. ಇಲ್ಲಿ ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಾವು ಇಲ್ಲಿ 2 ಕಾಮೆಂಟ್ಸ್ನ ಕೊಡ್ತೇವೆ ಜನರಲ್ ಆಗಿ. ನೀವು 2 ಕಾಮೆಂಟ್ಸ್ ಬರೀತೀರಾ, ಆದರೆ ಬರೆದಿರೋದು ತಪ್ಪಾಗಿದೆ ಅಂತೇಳಿ ಹೇಳಿದಾಗ ಮಾರ್ಕ್ಸ್ ಹೋಗ್ತದೆ. ಅದಕ್ಕೆ ಹೇಳೋದು ಪ್ರಾಕ್ಟಿಕಲ್ ಎಕ್ಸಾಮಿನೇಷನು ಸೆಕೆಂಡ್ PUC ಪ್ರಾಕ್ಟಿಕಲ್ಸು ಒಂದ್ಸಲಿ ಮಾತ್ರ ಬರೋದು. ಸೊ ಹಾಗಾಗಿ ನಿಮಗೆ ಏನು ಗೊತ್ತಿರುತ್ತೆ, ನೀವೇನು ಕಲ್ತಿರ್ತೀರಾ ಅಷ್ಟೂ ನೀವು ಈಗ ಝೀರಿಕ್ ಅಡ್ಯಾಪ್ಟೇಷನ್ ಇನ್ ಕ್ಯಾಮೆಲ್ ಇಟ್ಟಿದ್ದಾರೆ ಅಂತೇಳಿ ಹೇಳಿದಾಗ ನೀವು ಬರೀತಿರಲ್ಲ, ಕ್ಯಾಮೆಲಲ್ಲಿ ಇರ್ತಕ್ಕಂತಹ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಕಲ್ತಿರ್ತೀರಾ ಅಷ್ಟು ಪ್ರೆಸೆಂಟ್ ಮಾಡಿದ್ದಾರೆ ಅಂತೇಳಿ ಹೇಳಿದರೆ ಇಟ್ಸ್ ವೆರಿ ಗುಡ್ ಅಂತೇಳಿ ಹೇಳಿ. ನೋಡಿ, ಒಬ್ಬ ವಿದ್ಯಾರ್ಥಿ ತುಂಬ ಚೆನ್ನಾಗಿ ಪ್ರಾಕ್ಟಿಕಲ್ಸ್ ಮಾಡಿದ್ದಾನೆ ಅಂತೇಳಿ ಹೇಳಿದರೆ ಅವನು ಪ್ರಾಕ್ಟಿಕಲ್ಸ್ ತಾನು ಕಂಡಕ್ಟ್ ಮಾಡೋದು ಸಹ ಪ್ರಿಪರೇಷನ್ನು, ಮೌಂಟಿಂಗು ಎಲ್ಲ ತುಂಬ ಚೆನ್ನಾಗಿ ಮಾಡಿರ್ತಾರೆ. ಆ್ಯಂಡ್ ಪ್ರೆಸೆಂಟೇಷನ್ ಆಫ್ ಆನ್ಸರ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಹೌ ಯು ಆರ್ ಗೋಯಿಂಗ್ ಟು ಪ್ರೆಸೆಂಟ್ ದ ಆನ್ಸರ್ಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇಟ್ ಪ್ಲೇಸ್ ಎನ್ ಇಂಪಾರ್ಟೆಂಟ್ ರೋಲ್. ಆ್ಯಂಡ್ ದ್ಯಾನ್ ಯುವರ್ ಹ್ಯಾಂಡ್ ರೈಟಿಂಗ್, ನಿಮ್ಮ ಹ್ಯಾಂಡ್ ರೈಟಿಂಗ್ ಇದೆಯಲ್ಲ ಅದು ಯಾವಾಗಲೂ ಲೆಜಿಬಲ್ ಆಗಿರಬೇಕು.
ಸೊ ಇನ್ನೊಬ್ಬರು ಅದನ್ನು ಯಾರಾದರೂ ಪೇಪರ್ ತೊಗೊಂಡು ಓದಿದ್ದಾರೆ ಅಂದರೆ ಓದ್ಲಿಕ್ಕೆ ಬರಬೇಕು ನೀಟಾಗಿ. ಹಾಗಾಗಿ ಅದು ಲೆಜಿಬಲ್ ಇರಬೇಕು. ನೀಟಾಗಿ ಪೇಪರ್ನ ನಿಮ್ಮ ಆನ್ಸರ್ಸನ್ನು ಆನ್ಸರ್ ಸ್ಕ್ರಿಪ್ಟಲ್ಲಿ ಪ್ರೆಸೆಂಟ್ ಮಾಡೋದು ಕಲ್ತ್ಕೋಬೇಕು. ದಾಟ್ಸ್ ವೆರಿ ಇಂಪಾರ್ಟೆಂಟ್. ನೋಡಿ ವೈವಾವೋಸಿ ಅಂದರೆ ಅದಕ್ಕೆ 4 ಮಾರ್ಕ್ ಇದೆ. 4 ಮಾರ್ಕ್ ಏನು ಅಂತೇಳಿ ಹೇಳಿದಾಗ ನಿಮಗೆ ಪ್ರಾಕ್ಟಿಕಲ್ಸನ್ನು ಏನು ಕಂಡಕ್ಟ್ ಮಾಡಿರ್ತೀರ, ಇಷ್ಟು ಪ್ರಾಕ್ಟಿಕಲ್ಸ್ ನಾವು ಏನು ಹೇಳಿದ್ವಿ ಅಷ್ಟು ಪ್ರಾಕ್ಟಿಕಲ್ಸಲ್ಲಿ ಬೇಸ್ಡ್ ಆನ್ ಆಲ್ ದೋಸ್ ಪ್ರಾಕ್ಟಿಕಲ್ಸ್ ದ ಕ್ವೆಶನ್ಸ್ ಆರ್ ದರ್ ಆ್ಯಂಡ್ ಆನ್ಸರ್ಸ್ ಆರ್ ಆಲ್ಸೋ ಗಿವನ್ ಇನ್ ದ ಮ್ಯಾನ್ಯುಯಲ್ ಇದೆ ನಿಮಗೆ. ಆ ಮ್ಯಾನ್ಯುಯಲಲ್ಲಿ ಆನ್ಸರ್ಸು ಇದೆ, ಕ್ವೆಶನ್ನು ಇದೆ. ಅಷ್ಟು ಕ್ವೆಶನ್ಸ್ನ ನೀವು ಕಲ್ತ್ಕೊಂಡು ಆನ್ಸರ್ ಮಾಡೋದನ್ನು ಕಲ್ತ್ಕೊಂಡಿದ್ದೀರಾ ಅಂತೇಳಿ ಹೇಳಿದಾಗ ಎಕ್ಸಾಮಿನರ್ ಯಾವುದೇ ಪ್ರಶ್ನೆ ಕೇಳಿದಾಗ ಇಲ್ಲೂ ಸಹ ಅಷ್ಟೇ ಚಾಯ್ಸ್ ಈಸ್ ಯುವರ್ಸ್. ಕ್ವೆಶನ್ ಚೂಸ್ ಮಾಡ್ಕೊಳೋರು ನೀವು, ಕೇಳೋರು ಮಾತ್ರ ನಾವು ಅಷ್ಟೇ. ಕ್ವೆಶನ್ ಸೆಲೆಕ್ಷನ್ ಬೈ ಯು ಪೀಪಲ್ ಓನ್ಲಿ. ವಿ ಆರ್ ಹಿಯರ್ ಟು ಆಸ್ಕ್ ದ ಕ್ವೆಶನ್ಸ್. ನೀವೇನು ಕ್ವೆಶನ್ ಪಿಕ್ ಮಾಡಿ ನಂಬರ್ಸ್ ಕೊಟ್ಟಿರ್ತೀರೋ ನಾವು ಅದನ್ನು ಕೇಳ್ತೇವೆ. ಹಾಗಾಗಿ ಇರ್ತಕ್ಕಂತಹ ಏನು ಮ್ಯಾನ್ಯುಯಲಲ್ಲಿ ಕೊಟ್ಟಿರ್ತಕ್ಕಂತಹ ಕ್ವೆಶನ್ಸ್ ಏನಿದೆ ಆ ಕ್ವೆಶನ್ಸನ್ನು ಸರಿಯಾಗಿ ಕಲ್ತ್ಕೊಂಡು ಆನ್ಸರ್ ಮಾಡೋದು ಕಲ್ತ್ಕೋಬೇಕು. ಪ್ರಾಕ್ಟೀಸ್ ಮಾಡಿದರೆ ಬರುತ್ತೆ. ಸೊ ಅದಕ್ಕೆ 4 ಕ್ವೆಶನ್ಸ್ ಇದೆ. 4 ಕ್ವೆಶನ್, 4 ಲಾಟ್ರಿನಲ್ಲಿ ನೀವು 4 ಚಿಟ್ಸನ್ನು ತೊಗೋತೀರಾ. ಸೊ ಒಂದೊಂದು ಪ್ರಶ್ನೆಗೆ ಒಂದೊಂದು ಕ್ವೆಶನ್, ಒಂದೊಂದು ಮಾರ್ಕ್ ಇರುತ್ತೆ. ಸೊ ನೀವು ಆನ್ಸರ್ ಹೇಳಿದ್ದೀರಾ 4 ಅಂತೇಳಿ ಹೇಳಿದಾಗ ಡೆಫಿನೆಟ್ಲಿ ಯು ವಿಲ್ ಗೆಟ್ 4 ಮಾರ್ಕ್. ಮತ್ತು ಪ್ರಾಕ್ಟಿಕಲ್ ರೆಕಾರ್ಡ್, ನಾನು ಮೊದಲೇ ಹೇಳಿದ್ದೀನಿ ಈ ಪ್ರಾಕ್ಟಿಕಲ್ ರೆಕಾರ್ಡ್ ಬಗ್ಗೆ, ಮತ್ತು ಒಂದ್ಸಲಿ ಹೇಳ್ತೇನೆ ನೋಡಿ. ಪ್ರಾಕ್ಟಿಕಲ್ ರೆಕಾರ್ಡ್ ಯಾವಾಗಲೂ ನೀವು ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ಗೆ ಬರಬೇಕಾದ್ರೆ ಪ್ರಾಕ್ಟಿಕಲ್ ರೆಕಾರ್ಡನ್ನು ತೊಗೊಂಡು ಬರಬೇಕು. ಅದಕ್ಕಿಂತ ಮುಂಚೆ ಗಮನಿಸಬೇಕಾದಂತಹ ಒಂದು ವಿಷಯ, ದ ಇಂಪಾರ್ಟೆಂಟ್ ಥಿಂಗ್ ಈಸ್ ಇಟ್ ಶುಡ್ ಬಿ ಎ ಸರ್ಟಿಫೈಡ್ ಪ್ರಾಕ್ಟಿಕಲ್ ರೆಕಾರ್ಡ್. ಪ್ರಾಕ್ಟಿಕಲ್ ರೆಕಾರ್ಡ್ ಏನಿದೆ ಅದು ಸರ್ಟಿಫೈಡ್ ಇರಬೇಕು. ಏನು ಹಂಗಂದ್ರೆ ಅಂತೇಳಿ ಹೇಳಿದಾಗ ಪ್ರಾಕ್ಟಿಕಲ್ ಮೊದಲನೇ ಪೇಜ್ ಬೈಂಡ್ ಏನಿದೆ ಓಪನ್ ಮಾಡಿದ ತಕ್ಷಣ ಇಲ್ಲೊಂದು ಲ್ಯಾಬೊರೇಟರಿ ಸರ್ಟಿಫಿಕೇಟ್ ಇದೆ. ಈ ಲ್ಯಾಬೊರೇಟರಿ ಸರ್ಟಿಫಿಕೇಟಲ್ಲಿ ಇದನ್ನು ಫಿಲ್ ಮಾಡೋದು ಪೆನ್ನಲ್ಲಿ ಫಿಲ್ ಮಾಡ್ತೀರಾ. ಪೆನ್ನಲ್ಲಿ ಎಲ್ಲ ಕಂಪ್ಲೀಟಾಗಿ ಫಿಲಪ್ ಆದ ತಕ್ಷಣ ಇಲ್ಲಿ ಬ್ಯಾಚ್ ಇನ್ಚಾರ್ಜ್ ಇರುತ್ತೆ ಮತ್ತು ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಇರುತ್ತೆ. ಅಲ್ಲಿ ಸಿಗ್ನೇಚರು ಮತ್ತು ಸೀಲ್ ಇರುತ್ತೆ. ಸೊ ಅದನ್ನೆಲ್ಲ ಹಾಕಿ ಅವರು ಸಿಗ್ನೇಚರ್ ಮಾಡಿದ್ದಾರೆ ಅಂತೇಳಿ ಹೇಳಿದರೆ ಅದನ್ನು ನಾವು ಸರ್ಟಿಫೈಡ್ ರೆಕಾರ್ಡ್ ಅಂತ ಕರಿತೇವೆ. ಈ ರೀತಿಯಾದಂಥ ಒಂದು ಸರ್ಟಿಫೈಡ್ ರೆಕಾರ್ಡನ್ನು ಪ್ರಾಕ್ಟಿಕಲ್ ಲ್ಯಾಬಿಗೆ ತಂದಿದ್ದೀರಾ ಅಂತ ಹೇಳಿದರೆ ನಿಮಗೆ ಅಲ್ಲಿ ಬರ್ತಕ್ಕಂಥ 6 ಮಾರ್ಕ್ಸ್ ಬರುತ್ತೆ. ಇಲ್ಲ ಇನ್ಕಂಪ್ಲೀಟ್ ರೆಕಾರ್ಡ್ ಇದೆ, ಅನ್ಸರ್ಟಿಫೈಡ್ ಆಗಿದೆ, ಸರ್ಟಿಫಿಕೇಷನ್ ಇಲ್ಲ ಅಂತೇಳಿ ಹೇಳಿದರೆ ರೆಕಾರ್ಡಿಗೆ ಮಾರ್ಕ್ಸ್ ಸಿಕ್ಕುವುದಿಲ್ಲ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಮೈ ಡಿಯರ್ ಸ್ಟೂಡೆಂಟ್ಸ್ ಆ್ಯಂಡ್ ಮೈ ಡಿಯರ್ ಚಿಲ್ಡ್ರನ್. ಸೊ ಸರ್ಟಿಫೈಡ್ ರೆಕಾರ್ಡನ್ನೇ ತರಬೇಕು. ಸರ್ಟಿಫಿಕೇಟನ್ನು ಮಾತ್ರ ಪೆನ್ನಲ್ಲಿ ಫಿಲಪ್ ಮಾಡಬೇಕು, ಉಳಿದಂತಹ ಎಲ್ಲ ಪೆನ್ಸಿಲಲ್ಲಿ ಬರಿಬೇಕು. ಈವನ್ ಇನ್ ದ ಕಂಟೆಂಟ್ ಶೀಟ್ ಆಲ್ಸೋ. ಕಂಟೆಂಟ್ ಶೀಟಲ್ಲಿ ಎಲ್ಲೂ ಬೇರೆ ಕಡೆ ಪೆನ್ನನ್ನು ಉಪಯೋಗಿಸೋಂಗಿಲ್ಲ. ಸೊ ಒಂದು ಸರ್ಟಿಫೈಡ್ ರೆಕಾರ್ಡ್ ತಂದಿದ್ದೀರಾ ಅಂತ ಹೇಳಿದರೆ ಯು ವಿಲ್ ಗೆಟ್ 6 ಮಾರ್ಕ್ಸ್. ಸೊ ಇಷ್ಟೆಲ್ಲ ಏನೆಲ್ಲ ಹೇಳಿದ್ದೀನಿ ಅದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಒನ್ಸ್ ಅಗೇನ್ ನೀವು ಗೋ ಥ್ರೂ ದ ಸ್ಲೈಡ್ಸನ್ನು ಮತ್ತೊಂದು ಸಲ ನೋಡಿ, ಏನೇನು ಬರೀಬೇಕು ಅನ್ನೋದನ್ನು ಚೆನ್ನಾಗಿ ರಿಕಾಲ್ ಮಾಡ್ಕೊಳ್ಳಿ. ಎಕ್ಸಾಮಿನೇಷನಲ್ಲಿ ಚೆನ್ನಾಗಿ ಬರೀರಿ. 30 ಔಟ್ ಆಫ್ 30 ಮಾರ್ಕ್ಸು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಹಾಗಾಗಿ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಪ್ಯಾಟರ್ನ್ ಏನಿದೆ ಚೆನ್ನಾಗಿ ಕಲಿತ್ಕೊಂಡು ಏನು ಪ್ರೆಸೆಂಟ್ ಮಾಡಬೇಕು ಅನ್ನೋದನ್ನು ರಿಕಾಲ್ ಮಾಡಿ ನಿಮ್ಮ ಎಕ್ಸಾಮಿನೇಷನಲ್ಲಿ ಚೆನ್ನಾಗಿ ಬರೀರಿ. ಇಲ್ಲಿ ನಾನು ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ಗೆ ಒಂದು ಸಲ ಇಲ್ಲಿ ವಿಶ್ ಮಾಡ್ತಾ ಇದ್ದೀನಿ. ಐ ವಿಶ್ ಯು ಆಲ್ ಗುಡ್ ಲಕ್ ಅಂತೇಳಿ ಹೇಳಿ. ಯಾಕಂತ ಹೇಳಿದರೆ ವಿಲ್ ಮೀಟ್ ಯು ಅಗೈನ್ ಇನ್ ದ ಬಯಾಲಜಿ ಡಿಪಾರ್ಟ್ಮೆಂಟ್. ಥ್ಯಾಂಕ್ ಯು.